ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಜುಳಾ ಆರ್ ಆ್ಯಂಡ್ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಈಸಿ ಮೆಥಡಲ್ಲಿ ಸ್ಲೀವ್ ಕಟ್ಟಿಂಗ್ನ ಹೇಳ್ಕೊಡ್ತಾ ಇದ್ದೀನಿ. ಸ್ಲೀವ್ ಕಟ್ಟಿಂಗ್ ಮಾಡಬೇಕಾದ್ರೆ ಸುತ್ತಳತೆಗೆ ಬಟ್ಟೆ ಏನಾದರೂ ಕಡಿಮೆ ಬಂದರೆ ನಾವು ಯಾವ ರೀತಿ ಬಟ್ಟೆನ ಕಟ್ ಮಾಡ್ಕೊಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರಂಟ್ ಟು ಬ್ಯಾಕು ಕಟ್ ಮಾಡಾದಮೇಲೆ ನಮಗೆ ಸ್ಲೀವ್ಸ್ಗೆ ಈ ರೀತಿ ಬಟ್ಟೆ ಮಿಕ್ಕಿರುತ್ತೆ. ಈ ಬಟ್ಟೆಗೆ ಈ ರೀತಿ ನೀಟಾಗಿ ಇಟ್ಕೊಂಡು ಒಂದು ಫೋಲ್ಡ್ ಮಾಡಿ ಈ ರೀತಿ ಸಮವಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇದಾದಮೇಲೆ ಎರಡನೇ ಸಲ ಈ ರೀತಿ ಇನ್ನೊಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇದಾದಮೇಲೆ ಈ ಥರ ಟರ್ನ್ ಮಾಡಿಕೊಂಡು ಇಲ್ಲಿ ಸಮವಾಗಿದೆಯೇನೋ ಅಂತ ನೋಡ್ಕೊಳ್ಳಿ. ಎಡ್ಜಸ್ಸಲ್ಲಿ 4 ಭಾಗನೂ ಕರೆಕ್ಟಾಗಿ ಸಮವಾಗಿ ಇಟ್ಕೊಳ್ಳಿ. ಈ ಥರ ಸಮವಾಗಿ ಇಟ್ಕೊಂಡು ನಿಮಗೇನಾದರೂ ಇಲ್ಲಿ ಸಮವಾಗಿ ಬರಲಿಲ್ಲ ಅಂತಂದರೆ ಒಂದು ಲೈನ್ ಹಾಕ್ಕೊಂಡು ಕಟ್ಟಿಂಗ್ ಮಾಡಿಕೊಂಡು ಸಮ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಸಮವಾಗಿದೆ. ಇದಾದಮೇಲೆ ನಮಗೆ ಸ್ಲೀವ್ಸ್ನ ಉದ್ದ ನೋಡ್ಕೊಳ್ಳೋಣ. ಸ್ಲೀವ್ಸ್ನ ಉದ್ದ 10 ಇಂಚ್ ಬರ್ತಾ ಇದೆ. 10 ಇಂಚಿಗೆ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ನಿಮಗೆ 9 ಬೇಕಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ನಮಗೆ 10 ಇಂಚ್ ಉದ್ದ ಇದೆ. 10 ಇಂಚಿಗೆ 1 ಇಂಚನ್ನ ಆ್ಯಡ್ ಮಾಡಿಕೊಂಡ್ರೆ 11 ಆಗುತ್ತೆ. ಇಲ್ಲಿಂದ 11 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಲೈನಿಂಗ್ ಬ್ಲೌಸ್ನ ಸ್ಲೀವ್ಸ್ ಕಟ್ಟಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ 1 ಇಂಚನ್ನ ಆ್ಯಡ್ ಮಾಡ್ಕೊಬೇಕು. ಇಲ್ಲಿ ಅರ್ಧ ಇಂಚು ಫೋಲ್ಡಿಂಗಿಗೆ ಹೋಗುತ್ತೆ ಮತ್ತು ಇಲ್ಲಿ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ಗೆ ಹೋಗಿರುತ್ತೆ. ಅದಕ್ಕೋಸ್ಕರ 1 ಇಂಚಸ್ನ ಆ್ಯಡ್ ಮಾಡಿಕೊಂಡು ರೆಡಿ 10 ಇಂಚ್ ಇರುತ್ತೆ. ಅದಕ್ಕೆ 1 ಇಂಚಸ್ನ ಆ್ಯಡ್ ಮಾಡಿಕೊಂಡ್ರೆ 11 ಆಗುತ್ತೆ. 11ಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಲೈನ್ ಹಾಕ್ಕೊಳ್ಳಿ. ಇಲ್ಲಿ ಅರ್ಧ ಇಂಚಸ್ಗೆ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಒಂದು ಲೈನ್ ಹಾಕೊಳ್ಳಿ. ಇದು ಫೋಲ್ಡಿಂಗಿಗೆ ಹೋಗುತ್ತೆ. ಅದಾದಮೇಲೆ ಸ್ಲೀವ್ಸ್ನ ಡೌನಿಂಗ್ ನೋಡ್ಕೊಳ್ಳೋಣ. ಈ ಥರ ಸ್ಲೀವ್ಸ್ನ ಇಟ್ಕೊಂಡು ನೀಟಾಗಿ ಇಟ್ಕೊಳ್ಳಿ. ಇದೇನು ಶೋಲ್ಡರ್ ಜಾಯಿಂಟ್ ಆಗಿದೆಯೋ ಇಲ್ಲಿಂದ ಟೇಪ್ನ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಈ ಬಾಡಿ ಮತ್ತು ಸ್ಲೀವ್ಸ್ ಏನು ಜಾಯಿಂಟ್ ಆಗಿದೆಯೋ ಅಲ್ಲಿಗೆ ಟೇಪ್ನ ಈ ಥರ ಎಲ್ ಶೇಪಲ್ಲಿ ಮಡಚಿ. ಈ ರೀತಿ ಮಡಚಿ ನೀಟಾಗಿ ಈ ಥರ ಬರುತ್ತೆ. ನಿಮಗೆ ಕ್ರಾಸಿಗೆ ಇದರಿಂದ ಒಳಗಡೆ ಈ ಥರ ಮಡಚಬಾರ್ದು ಮತ್ತು ಇಲ್ಲಿಂದ ಈ ಥರ ಮಡಚಬಾರ್ದು. ಕರೆಕ್ಟಾಗಿ ನಮ್ಗೆ ಏನಿಲ್ಲ ಜಾಯಿಂಟ್ ಆಗಿದೆ ಅಲ್ಲಿಗೆ ನೀಟಾಗಿ ಈ ಥರ ಮಡಚಿ ಕರೆಕ್ಟಾಗಿ ನೋಡಿ. ಈ ಮಡಚಿರೋ ಜಾಗದಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. 2 ಮುಕ್ಕಾಲಿದೆ. 2 ಮುಕ್ಕಾಲು ನೋಡಿ. 2 ಮುಕ್ಕಾಲ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 2 ಮುಕ್ಕಾಲ್ಗೆ ಅರ್ಧ ಇಂಚಸ್ನ ಆ್ಯಡ್ ಮಾಡಿಕೊಂಡ್ರೆ 3 ಕಾಲು ಆಗುತ್ತೆ. 3 ಕಾಲು ಇಂಚಸ್ಗೆ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಲೈನಿಂದ ಅರ್ಧ ಇಂಚಸ್ಸು ಈ ಶೋಲ್ಡರ್ ಜಾಯಿಂಟ್ಗೆ ಹೋಗುತ್ತೆ. ಅದಕ್ಕೋಸ್ಕರ ಅರ್ಧ ಇಂಚಸ್ನ ಸೇರಿಸ್ಕೊಬೇಕು. 3 ಕಾಲು ಆಗುತ್ತೆ. 3 ಕಾಲಿಗೊಂದು ಮಾರ್ಕ್ ಮಾಡಿ ಇದಕ್ಕೊಂದು ಲೈನ್ ಹಾಕ್ಕೊಳ್ಳಿ. ಈ ರೀತಿ ನಿಮಗಿದು ಹಾಕಕ್ಕೆ ಬರಲಿಲ್ಲ ಅಂದರೆ ಈ ಥರ ಲೈನ ಸ್ಕೇಲಿಂದ ಈ ಥರ ಇಟ್ಕೊಂಡು ಸ್ಟ್ರೈಟ್ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಇದಾದಮೇಲೆ ಸ್ಲೀವ್ನ ಸುತ್ತಳತೆ ನೋಡ್ಕೊಳ್ಳೋಣ. ಸ್ಲೀವ್ಸು ಡೌನಿಂಗ್ ಮಾಡಬೇಕಾದ್ರೆ ಎಲ್ಲಿ ಮಾರ್ಕ್ ಮಾಡಿದ್ವಿ ಅಲ್ಲಿಂದ ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ವಿ ಅಲ್ಲಿಂದ ಈ ಥರ ಟೇಪ್ ಇಟ್ಕೊಂಡು ಇಲ್ಲಿ ಬಾಡಿ ಮತ್ತು ಸ್ಲೀವ್ಸ್ ಏನು ಜಾಯಿಂಟ್ ಆಗಿದೆ ಅಲ್ಲಿಗೆ ಸ್ಟ್ರೈಟ್ ನೋಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. 7.5 ಬರ್ತಾ ಇದೆ. 7.5 ಇಂಚಸ್ಗೆ 2 ಇಂಚಸ್ನ ಆ್ಯಡ್ ಮಾಡಿಕೊಂಡ್ರೆ 9.5 ಆಗುತ್ತೆ. 9.5 ಇದೆಯಾ ಬಟ್ಟೆ ಇದೆಯಾ ಅಂತ ನೋಡ್ಕೊಬೇಕು. ಬಟ್ಟೆ ನಮಗೇನಾದರೂ ಕಡಿಮೆ ಬಂದರೆ ಯಾವ ರೀತಿ ಪೀಸ್ ಕಟ್ ಮಾಡಬೇಕು ಅನ್ನೋದನ್ನು ಈಗ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ 7.5 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಈ ಲೈನಿಂದ ಇಲ್ಲಿಗೆ 7.5 ಒಂದು ಮಾರ್ಕ್ ಮಾಡಿ ನೋಡಿ. ಈಗ ನಮಗೆ ಇಲ್ಲಿ 2 ಇಂಚಸ್ ಸಿಗ್ತಾ ಇಲ್ಲ. ಇಲ್ಲಿಗೆ ಯಾವ ರೀತಿ ಪೀಸ್ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಇದಾದಮೇಲೆ ಸ್ಲೀವ್ಸ್ದು ಇದು ಸುತ್ತಳತೆ ಎಷ್ಟಿದೆ ಕೆಳಗಡೆ ಅನ್ನೋದನ್ನು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿನಾದರೂ ಇಟ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಇಟ್ಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡಿ. ಅದಾದಮೇಲೆ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿಂದ ಫಸ್ಟ್ ಲೈನ್ ಏನು ಹಾಕಿದ್ವಿ ಅಲ್ಲಿಂದ 1.5 ಇಂಚಸ್ಗೆ ಒಂದು ಮಾರ್ಕ್ ಮಾಡಿ. ಇಲ್ಲಿ ಇದಾದಮೇಲೆ ಈ ಥರ ಇಲ್ಲಿಂದ ಈ ಥರ ಶೇಪ್ ಕೊಡಿ. ಮತ್ತು ಇಲ್ಲಿಂದ ಏನು ಮಾರ್ಕ್ ಮಾಡಿದ್ವಿ ಇಲ್ಲಿಂದ
ಈ ಥರ ಶೇಪ್ ಕೊಡಿ. ಇದಾದಮೇಲೆ ಕಟ್ ಮಾಡ್ಕೊಳ್ಳೋಣ. ಈ ಥರ ತಿರುಗಿಸ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲೊಂದು ನ್ಯಾಶ್ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿಂದ 2 ಭಾಗ ಮಾತ್ರ ತೆಗೆದು ಈ ಥರ ಕಟ್ ಮಾಡ್ಕೊಳ್ಳಿ. ಫಸ್ಟು ನಾವು 4 ಭಾಗನೂ ಕಟ್ ಮಾಡಿರ್ತೀವಿ, ಆಮೇಲೆ 2 ಭಾಗ ಮಾತ್ರ ಶೇಪ್ ಕೊಡಬೇಕು. ಸ್ಲೀವ್ಸ್ ಕಟ್ಟಿಂಗ್ ಆದಮೇಲೆ ಈ ರೀತಿ ಬಟ್ಟೆ ಮಿಕ್ಕಿರುತ್ತೆ. ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ ಕ್ರಾಸ್ಗೆ. ಈ ರೀತಿ ಸ್ಟ್ರೈಟ್ ಈ ಥರ ಒಂದು ಲೈನ್ ಹಾಕೊಳ್ಳಿ ಕ್ರಾಸ್ಗೆ. ಕೆಳಗಡೆ ಕರೆಕ್ಟಾಗಿದೆ ನಮಗೆ, ಬಟ್ ಮೇಲ್ಗಡೆ ಭಾಗ ಮಾತ್ರ ನಮಗೆ ಬಟ್ಟೆ ಬೇಕಾಗಿರುತ್ತೆ. ಇಲ್ಲಿಂದ ಒಂದು 4 ಇಂಚು ಸುದ್ದ ಪೀಸ್ನ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿಗೊಂದು ಮಾರ್ಕ್ ಮಾಡಿ ಈ ಕ್ರಾಸಲ್ಲಿ ಏನು ಲೈನ್ ಹಾಕಿದ್ದೀವಿ ಅದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ಇಲ್ಲೊಂದು ಮಾರ್ಕ್ ಹಾಕಿರೋ ಜಾಗಕ್ಕೆ ಈ ಥರ ಕಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲೊಂದು ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ಲೈನ್ಗೆ ಕಟ್ ಮಾಡಿಕೊಂಡು ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಒಂದು ಪೀಸ್ ಇರುತ್ತೆ ಇದು ನೋಡಿ. ಕಟ್ ಮಾಡಿದ್ದಾದಮೇಲೆ ಈ ರೀತಿ ಶೇಪಲ್ಲಿ ಬರುತ್ತೆ ಪೀಸಸ್ಸು. ಒಂದು ಸೀಸ್ಗೆ 2 ಮತ್ತು ಇನ್ನೊಂದು ಸೀಸ್ಗೆ 2 ಬೇಕಾಗುತ್ತೆ. ಅದನ್ನು ಈ ರೀತಿ ಇಟ್ಕೊಬೇಕು ನೋಡಿ. ಈ ರೀತಿ ಹೊಲ್ಕೊಬೇಕು. ಈ ಥರ ಓಪನ್ ಮಾಡಿ ಈ ಥರ ಶೇಪ್ ಇದು ಮೇಲ್ಗಡೆನೇ ಇರಬೇಕು. ಮತ್ತು ಈ ಶೇಪನ್ನು ಮೇಲ್ಗಡೆ ಇರೋ ಥರ ನೋಡ್ಕೊಳ್ಳಿ. ನೋಡಿಕೊಂಡು ಈ ಪೀಸ್ನ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಹೊಲ್ದ್ಬಿಟ್ಟು ಮತ್ತೆ ಟರ್ನ್ ಮಾಡಿ ಈ ರೀತಿ ಹೊಲ್ಕೊಳ್ಳಿ. ನೋಡಿ, ಈ ಥರ ಪೀಸಸ್ನ ಜಾಯಿಂಟ್ ಮಾಡ್ಕೊಬೇಕು. ಇದಕ್ಕೂ ಇದೇನು ಅಗಲ ಭಾಗ ಇದೆಯೋ ಇದನ್ನು ಈ ಥರ ಇಟ್ಕೊಂಡು ಈ ಪೀಸಸ್ನ ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ. ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿಲ್ಲ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ.